ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ಉಡುಪಿ ಪತ್ರಿಕಾ ಭವನದಲ್ಲಿ ಸಂಘದ ಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನ ಕಾರ್ಟೂನಿಸ್ಟ್ ಮತ್ತು ಬರಹಗಾರ ಪಂಜು ಗಂಗೊಳ್ಳಿ ಉದ್ಘಾಟಿಸಿದರು. ಸ್ಥಾಪನಾ ದಿನದ ಗೌರವವನ್ನ ಸಂಘದ ಸ್ಥಾಪನಾ ಅಧ್ಯಕ್ಷ ಹಿರಿಯ ಪತ್ರಕರ್ತ ಡಾ. ಸುಧಾಕರ್ ನಂಬಿಯಾರ್ ಅವರಿಗೆ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆಯೂರು ವಹಿಸಿದ್ದು, ಪಂಜು ಗಂಗೊಳ್ಳಿ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಮಾತ್ರ ಇಡೀ ದೇಶದಲ್ಲಿ ನಿಮ್ಮ ಪತ್ರಿಕೋದ್ಯಮ ಇವತ್ತು ಕುಸಿದಿರುವ ನೈತಿಕ ಮಟ್ಟವನ್ನು ಎಣಿಸಿಕೊಂಡು ಬಹಳ ಬೇಸರ. ನನ್ನ ಈ 40 ವರ್ಷಗಳ ಪತ್ರಿಕಾ ರಂಗದ ಬದುಕಿನಲ್ಲಿ ಪತ್ರಿಕಾ ರಂಗ ಇಷ್ಟು ದುರ್ಬಲವಾದ ಗಳಿಗೆಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ನನ್ನ ಪತ್ರಿಕೋದ್ಯಮ ಬದುಕು ಶುರುವಾಗಿದ್ದು ಮುಂಗಾರು ದಿನಪತ್ರಿಕೆಯಲ್ಲಿ ಮಂಗಳೂರು 1984. ನನಗೆ ಮೊದಲ ಸಂಪಾದಕರಾಗಿ ಸಿಕ್ಕವರು ಒಡ್ಡಸರಿ ರಾಮ್ ಶೆಟ್ಟಿ. ಅವರು ಇವತ್ತಿಗೂ ಕೂಡ ಕನ್ನಡ ಪತ್ರಿಕೋದ್ಯಮದ ಒಂದು ಮೇರು ವ್ಯಕ್ತಿತ್ವ. ಅದರ ನಂತರ ನನಗೆ ಸಿಕ್ಕ ಇನ್ನೊಬ್ಬ ಸಂಪಾದಕ ಪಿ ಲಂಕೇಶ್. ಮೂಲತಃ ಲಂಕೇಶ್ ಪತ್ರಕರ್ತರ ಅಲ್ಲದಿದ್ದರೂ ಕೂಡ ಅವರು ಕನ್ನಡ ಟ್ಯಾಬ್ಲಾಯ್ಡ್ ಜರ್ನಲಿಸಂ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಅದರ ನಂತರ ನಾನು ಇಂಗ್ಲಿಷ್ ಹೋದಾಗ ಅಲ್ಲೂ ಕೂಡ ನನಗೊಬ್ಬ ದೊಡ್ಡ ಸಂಪಾದಕರು ಸಿಕ್ಕಿದ್ದು ಬ್ರಿಟಿಷ್ ನಲ್ಲಿ. ಈಗ ನಾನು ಸುಮಾರು ಕಳೆದ 30 ವರ್ಷದಿಂದ ಬಿಸ್ನೆಸ್ ಇಂಡಿಯಾ ಮ್ಯಾಗಝೀನ್ ಅಂತ, ಅದು ಮುಖ್ಯವಾಗಿ ಬಿಸ್ನೆಸ್ ಮ್ಯಾಗಝೀನ್. ಸೊ ಬಿಸ್ನೆಸ್ ಪತ್ರಿಕೋದ್ಯಮಕ್ಕೂ ಮತ್ತು ಈ ಸಾಮಾನ್ಯ ಪತ್ರಿಕೋದ್ಯಮ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇದು ಸ್ವಲ್ಪ ಬೇರೆ ಥರದ್ದು. ಅದೇನೇ ಇದ್ದರೂ ನನ್ನ ಈಗಿನ ಪತ್ರಕರ್ತರ ಸ್ಥಿತಿಗತಿಗೂ ಮತ್ತು ನಾನು ಪತ್ರಿಕೋದ್ಯಮ ಶುರು ಮಾಡಿದ ಸ್ಥಿತಿಗತಿಗೂ ಹೋಲಿಸಿದಾಗ ಬಹಳಷ್ಟು ವ್ಯತ್ಯಾಸ ಕಣ್ಣಿಗೆ ಕಾಣುತ್ತೆ. ನಾನು ಪತ್ರಿಕೋದ್ಯಮ ಶುರು ಮಾಡಿದ 80ರ ದಶಕದಲ್ಲಿ ಮುಖ್ಯವಾಗಿ ಕನ್ನಡ ಪತ್ರಕರ್ತರಿಗೆ ಅಂತಹ ಸಂಪರ್ಕ ಇರ್ತಿರ್ಲಿಲ್ಲ. ಎಷ್ಟಂತ ಹೇಳಿದ್ರೆ ಆವಾಗ ಕನ್ಯಾಪಿತರವರು ಪತ್ರಕರ್ತ ಹೆಣ್ಣು ಕೊಡೋಕೆ ಹಿಂದೆ ಬಂದು ನೋಡ್ತಿದ್ದ ಕಾಲ. ಆದರೆ ಆವಾಗ ಈ ಪತ್ರಿಕರ್ತರಿಗೆ ಒಂದು ಸಮಾಜ ಗೌರವ ಸ್ಥಾನ ಇತ್ತು. ಅವರ ಮಾತುಗಳನ್ನ ಬಹಳ ಸೀರಿಯಸ್ ಜನ ತಗೊಳ್ತಿದ್ರು ಮತ್ತು ಅದನ್ನ ಸತ್ಯ ಅಂತ ತಿಳ್ಕೊಳ್ತಾ ಇದ್ರು ಮತ್ತು ಅದಕ್ಕೆ ಸರಿಯಾಗಿ ಪತ್ರಕರ್ತರು ಹೆಚ್ಚಿನವರು ಇರ್ತಾ ಇದ್ರು ಕೂಡ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರೊಬ್ಬ ಈಗ ನಾನೊಬ್ಬ ಪತ್ರಕರ್ತ ಅಥವಾ ನಾನು ಮಾಧ್ಯಮದವನು ಅಂತ ಹೇಳ್ಕೊಂಡಾಗ ಈಗ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ನೀವು ಯಾವ ಪತ್ರಿಕೆಯವರು ಅಂತ ಕೇಳೋಕಿಲ್ಲ, ಅವರು ನೀವು ಯಾವ ಪಕ್ಷದವರು ಅಂತ ಕೇಳೋ ಸ್ಥಿತಿಯಲ್ಲಿ ನಾವೀಗ ಬಂದಿದ್ದೀವಿ. ಇದು ನಾವು ನೈತಿಕವಾಗಿ ಯಾವಷ್ಟು ದುರ್ಬಲ ಆಗಿದ್ದೇವೆ ಅನ್ನೋದಕ್ಕೆ ಒಂದು ಮೊದಲ ಸೂಚನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಪತ್ರಿಕಾ ರಂಗ ಅನ್ನುವುದು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೀವಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವತ್ತಾಗ ಶಾಸಕೀಯವಾಗಿ ಮಾನ್ಯತೆ ಪಡೆದಂಥವು. ಪತ್ರಿಕಾ ರಂಗ 4ನೇ ಸ್ತಂಭ ಅಂತ ಹೇಳಿದ್ರು ಇದಕ್ಕೆ ಅಂತ ಮಾನ್ಯತೆ ಇಲ್ಲ. ಆದರೆ ಇದಕ್ಕೆ ಜನರ ಒಂದು ಮಾನ್ಯತೆ ಇದೆ, ಯಾಕಂದ್ರೆ ಇದು ಸತ್ಯ ಹೇಳುತ್ತೆ ಅನ್ನೋದಾಗುತ್ತೆ. ಈ ಪತ್ರಿಕಾ ರಂಗ ಏನ್ ಮಾಡ್ತಾ ಇದ್ದ ಅಂತ ಹೇಳಿ ಉಳಿದ 3 ರಂಗಗಳು, ಯಾವುದು ಕಾರ್ಯಾಂಗ, ಶಾಸಕ, ನ್ಯಾಯಾಂಗ ಏನು ಮಾಡ್ತಾ ಇವೆ ಅಥವಾ ಏನು ಮಾಡ್ತಾ ಇಲ್ಲ ಅನ್ನೋದನ್ನ ಜನರಿಗೆ ಅದು ತಿಳಿಸೋ ಕೆಲಸ ಮಾಡ್ತಿತ್ತು. ಆ ಕಾರಣಕ್ಕಾಗಿ ಪತ್ರಿಕಾ ರಂಗ ಅದು ನಮ್ಮ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತು ಈ ಕಾವಲು ನಾಯಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪಕ್ಷದ ಸಾಕು ನಾಯಿ ಆಗಿಬಿಟ್ಟಿದೆ. ಎಷ್ಟಂತ ಹೇಳಿದ್ರೆ, ಸಾಮಾನ್ಯ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಸರ್ಕಾರ
ನಿಜ ಹೇಳುವುದಿಲ್ಲ, ಸುಳ್ಳು ಹೇಳುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತದೆ. ಅದು ಈಗ ನಮ್ಮ ಸರ್ಕಾರಗಳಂತೂ ಸುಳ್ಳು ಹೇಳೋದು ಬೇಡ, ವಾಟ್ಸಪ್ ಮೆಸೇಜ್ ಮೂಲಕ ಸರ್ಕಾರ ನಡೀತಾ ಇದೆ ನಮ್ಮಲ್ಲಿ. ಸರ್ಕಾರ ಯಾವತ್ತೂ ಸುಳ್ಳು ಹೇಳುವಾಗ ಪತ್ರಿಕಾ ಏನ್ ಮಾಡ್ತಿತ್ತು, ಆ ಸುಳ್ಳಿನ ಹಿಂದೆ ಹೋಗಿ ನಿಜ ಏನು ಅಥವಾ ಸತ್ಯ ಏನು ಅನ್ನೋದನ್ನು ಜನರಿಗೆ ತಿಳಿಸ್ತಾ ಇತ್ತು. ಆದ್ರೆ ಈಗ ಆ ಪರಿಸ್ಥಿತಿ ಎಷ್ಟು ತಿರುಗಮುರುಗ ಆಗಿದೆ ಅಂತ ಹೇಳಿದ್ರೆ, ಈ ಪತ್ರಿಕಾ ರಂಗವೇ ಇವತ್ತು ಸರ್ಕಾರದ ಪರವಾಗಿ ಸುಳ್ಳುಗಳನ್ನ ಹರಡುತ್ತೆ. ಸಾಮಾನ್ಯ ಜನ ಆ ಸುಳ್ಳಿನ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋ ಶ್ರಮ ಪಡ್ಬೇಕಾಗಿದೆ. ಆ ಶ್ರಮ ಪಡ್ಲಿಕ್ಕೆ ಅವರು ಈಗ ಸಹಾಯ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾಗಳು. ಅಂದ್ರೆ ಇವತ್ತು ನಾವು ಸತ್ಯ ಹುಡುಕಬೇಕಾದ ಸೋಷಿಯಲ್ ಮೀಡಿಯಾ ಹೋಗುವ ಸ್ಥಿತಿ ಬಂದಿದೆ, ಪತ್ರಿಕೆಗಳಿಗೆ ಅಥವಾ ಚಾನೆಲ್ಗಳಿಗಲ್ಲ. ಇದು ಒಂದು ದೌರ್ಭಾಗ್ಯದ ಸಿಚುವೇಶನ್ ಅಂತ ನನ್ನ ತಿಳುವಳಿಕೆ. ಪತ್ರಕರ್ತರ ಮುಖ್ಯ ಸರ್ಕಾರಕ್ಕೆ ಯಾವತ್ತೂ ಒಂದು ವಿರೋಧ ಪಕ್ಷವಾಗಿ ಇರಬೇಕಾದ್ದು ಪತ್ರಿಕಾ ರಂಗದ ವೃತ್ತಿ ಧರ್ಮ ಅಂತ ನನಗೆ ನನ್ನ ಸಂಪಾದಕರು ಅವರ ಕೆಲಸದ ಮೂಲಕ ಹೇಳಿಕೊಟ್ಟವರು. ಅಂದ್ರೆ ಯಾವತ್ತು ಸರ್ಕಾರಕ್ಕೆ ಪತ್ರಿಕಾ ರಂಗ ಪ್ರಶ್ನೆಗಳನ್ನ ಕೇಳಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪತ್ರಿಕಾ ರಂಗ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದಿಲ್ಲ, ಸರ್ಕಾರದ ವಿರುದ್ಧವಾಗಿರುವ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಪತ್ರಿಕಾ ರಂಗ ಇವತ್ತು ಸರ್ಕಾರದ ವಿರೋಧ ಪಕ್ಷ ಆಗುವ ಬದಲು ವಿರೋಧ ಪಕ್ಷಗಳ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಈ ಚಾನೆಲ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಅದನ್ನು ಯಾರು ತಿಳಿಸಿಕೊಡುವ ಅಗತ್ಯ ಇಲ್ಲ. ಎಷ್ಟಂದ್ರೆ ನಾವು ಇವತ್ತು ನೈತಿಕವಾಗಿ ಎಷ್ಟು ದುರ್ಬಲ ಬರಡಾಗಿದ್ದು ಅಂತ ಹೇಳಿದ್ರೆ, ನಾವು ಇವತ್ತು ಈ ಕೊಲೆ ಆದವರು, ಅತ್ಯಾಚಾರಕ್ಕೊಳಗಾದವರು, ಶೋಷಣೆಗೊಳಗಾದವರು ಅಥವಾ ದೌರ್ಜನ್ಯ ಕೊಡಗಾದವರು ಅವರ ಪರವಾಗಿ ನಾವು ನಿಲ್ತಾ ಇಲ್ಲ. ಬದಲಿಗೆ ಯಾರು ಕೊಲೆ ಮಾಡಿದ್ದಾರೆ, ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಶೋಷಣೆ ಮಾಡ್ತಿದ್ದಾರೆ ಅವರ ಪರವಾಗಿ ನಾವು ನಿಲ್ತಾ ಇದ್ದೇವೆ. ಇದು ನಾವು ನಮ್ಮ ಓದುಗರಿಗೆ ಹಾಗೂ ನಮ್ಮ ಚಾನೆಲ್ಗಳ ವೀಕ್ಷಕರಿಗೆ ಮಾಡುವ ದ್ರೋಹವೇ. ಇದು ನಮಗೆ ಗೊತ್ತು ಕೂಡ, ಆದ್ರೆ ನಮ್ಗೆ ಇದ್ರ ಬಗ್ಗೆ ಯಾವ ಪರಿವೆನೇ ಇಲ್ಲ. ಯಾಕಂತ ಹೇಳಿದ್ರೆ, ಓದುಗನ ಚಂದ ಹಣದಿಂದ ಆಗಲಿ, ಪತ್ರಿಕೆಯ ಓದುಗನ ಚಂದ ಹಣದಿಂದಾಗಿ ನಮ್ಮ ಪತ್ರಿಕೆ ಅಥವಾ ನಮ್ಮ ಚಾನಲ್ ನಡೆಯುತ್ತಿಲ್ಲ ಅನ್ನೋ ನಮ್ಗೆ ಗೊತ್ತಿರೋ ವಿಚಾರ. ಯಾಕಂತ ಹೇಳಿದ್ರೆ, ಒಂದು ಪತ್ರಿಕೆಗೆ 5,000 ರೂಪಾಯಿ ನೀವು ಕೊಟ್ರೆ ಆ ಪತ್ರಿಕೆ ತಯಾರಾಗಿ ನಿಮ್ ಕೈ ಬರ್ಬೇಕಾದ್ರೆ ಅದರ 3 ಪಟ್ಟು ಖರ್ಚಾಗುತ್ತೆ. ಸೊ ಓದುಗನ ಹಣದಿಂದ ಯಾವುದೇ ಪತ್ರಿಕೆ ನಡೆಯುವುದೂ ಇಲ್ಲ, ಯಾವುದೇ ಚಾನಲ್ ಕೂಡ ನಡೆಯುತ್ತಿರುವುದು ಯಾವುದರಲ್ಲಿ? ಆಡ್ ರೆವೆನ್ಯೂ ಮತ್ತು ಜಾಹೀರಾತು ರೆವೆನ್ಯೂ. ಈ ಜಾಹೀರಾತು ರೆವೆನ್ಯೂ ಎಲ್ಲಿ ಬರುತ್ತೆ? ಅದು ಕೂಡ ಹೆಚ್ಚು ಕಮ್ಮಿ ನಿಂತು ಬೇರೆ ಮಾಧ್ಯಮಗಳು ಹೋಗಿದೆ. ಹಾಗಾದ್ರೆ ಈ ಪತ್ರಿಕೆಗಳು ನಡೀತಿರುವುದು ಎಲ್ಲಿ ಈಗ, ಅಥವಾ ಈ ಚಾನೆಲ್ಗಳು ನಡೀತಿರುವುದು ಎಲ್ಲಿ? ಆಳುವ ಸರ್ಕಾರ ಕೊಡುವ ಬಿಸ್ಕಿಟ್ ಮೂಲಕ. ಸೊ ಆಳುವ ಸರ್ಕಾರದ ಬಿಸ್ಕಿಟ್ ಹೊಂದ್ಕೊಂಡು ನಡೆಯುವ ಈ ಚಾನೆಲ್ಗಳಾಗಲಿ ಪತ್ರಿಕೆಗಳಾಗಲಿ ಯಾವ ಸತ್ಯ ಹೇಳ್ತವೆ? ಯಾವ ಸರ್ಕಾರದ ವಿರುದ್ಧ ಇವು ನಡ್ಕೊಳ್ತವೆ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಬೇಕಾದ ಸ್ಥಿತಿಯಲ್ಲಿ ಇದ್ದೀವಿ. ಆ ಕಾರಣಕ್ಕಾಗಿ ನಾನು ನಿಮ್ಗೆ ಇಷ್ಟ ಆಗುತ್ತೆ ಇದು ಗೊತ್ತಿಲ್ಲ, ಅಥವಾ ಎಷ್ಟು ಜನರಿಗೆ ನಾನು ಹೇಳೋದ್ರ ಜೊತೆ ಸಹಮತ ಇದೆ ಗೊತ್ತಿಲ್ಲ. ಆದ್ರೆ ನನ್ನ ಅಸ್ತಿತ್ವವನ್ನು, ನನಗೊಂದು ಐಡೆಂಟಿಟಿವನ್ನ ಕೊಟ್ಟ ಈ ಪತ್ರಿಕೋದ್ಯಮದ ಬಗ್ಗೆ ನನಗಿರುವ ಕಳಕಳಿಗೆ ಕಾರಣಕ್ಕಾಗಿ ಮಾತ್ರ ನಾನು ಇಷ್ಟೆಲ್ಲ ನಿಮ್ಮಲ್ಲಿ ಹಂಚ್ಕೊಳ್ಬೇಕಾಗುತ್ತೆ. ಅದು ಅಲ್ಲದೆ ನಮ್ಮ ನಡುವೆ ನಮ್ಮ ಮುಂದಿನ ತಲೆಮಾರಾಗಿ ಪತ್ರಿಕೋದ್ಯಮದ ವಿದ್ಯಾರ್ಥಿನಿಯರಿದ್ದಾರೆ ಇಲ್ಲಿ. ಅವರಿಗೆ ನಾವು ಯಾವ ಆದರ್ಶವನ್ನು ನಾವು ತೋರಿಸ್ತಾ ಇದ್ದೇವೆ, ಅವರಿಗೆ ಯಾವ ದಾರಿಯನ್ನು ನಾವು ಹಾಕಿ ತೋರಿಸ್ತಾ ಇದ್ದೀವಿ, ಅವರಿಗೆ ನಾವು ಯಾವ ರೋಲ್ ಮಾಡೆಲ್ ಆಗಿ ನಾವು ಅವರಿಗೆ ಕಾಣಿಸ್ಕೊಡ್ತಾ ಇದ್ದೀವಿ. ಇದನ್ನ ನಾನು ಸೇರಿ ನನ್ನ ಸ್ನೇಹಿತರು ಎಲ್ಲರೂ ಇವತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಅಂತ ಹಾರೈಸಿ ನನ್ನ ಮಾತು. ಈ ಸುಸಂದರ್ಭದಲ್ಲಿ ಉದಯವಾಣಿ ಮಣಿಪಾಲ ಆವೃತ್ತಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಆಸ್ಟ್ರೋ ಮೋಹನ್ ಅವರನ್ನ ಸನ್ಮಾನಿಸಲಾಯಿತು.
almost same time we entered into journalism. He was a photographer. Then I had no option. I was never a trained journalist or anything. I got married here in Udupi and she was transferred here. Then I had two options. Either I can become an advocate and I practiced for 3 days. I stopped practicing. I can't tell lie. So I said it's better to write lies than telling lies. So I opted journalism. I was never a trained journalist. Adamale, we became our friends. We had all good team, youngsters team. Even Aital, he was a great person. He also contributed a lot. Now, Elli Kandaru ಬರ್ತಾರೆ. He was as if an editor of a paper. He had that sort of courage. He was only a small-time writer of a paper. Then later, all these English papers have started coming here. Indian Express, Hindu Munanaga, Prabhu was never an active. Now we are all active because whenever there was any problem, we used to be in the front. He knows that. And later it has become now Bangalore any part of in Karnataka, people have a high respect towards Udupi journalism. But I have no much respect because I have seen I must tell you the thing. Because I have seen this thing. There's respect in Nandala. But everywhere you go to Karnataka, any part of the city, they used to tell Udupi Pathakathu, I could never make up that. I was even today also I am trying that. But there are some good qualities for Udupi journalists. That's why otherwise people want to. Bangalore I have seen many press conferences you organize. But here people they will ask questions, they will write, everything. But they will also have decency there for asking questions also. They will not hurt any person. They never, only a couple of incidents were there, except that. And journalism should survive, whether you have any ideology, whether you have any sort of thinking. The pure journalism, the good journalism should continue. And Udupi can be one place we can learn about journalism also. Good journalists are there. Here and there we have diluted. But comparing the whole Karnataka, I have gone to all the districts as a party man. But I still feel happily I can put it on record that Udupi is endowed with good journalism and good journalists. I am very happy that ಈ ಬಾರಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಉಡುಪಿ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘಕ್ಕೆ ರಾಜ್ಯದಲ್ಲೇ ಅತ್ಯುತ್ತಮ ಸಂಘ ಎಂಬ ಪ್ರಶಸ್ತಿ ತೆಗೆದು ನಮ್ಮ ಸಂಘದ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಕರ್ ಸುವರ್ಣ ಅವರು ನಮ್ಮೊಂದಿಗೆ ಇದ್ದದ್ದಾಗೆ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅದು ಒಂದು ದುಃಖದ ಸಂಗತಿ ಇದೆ. ಹಾಗೆ ನಮ್ಮ ಸಂಘದ 4 ಜನ ಗೆಳೆಯರು ನಮ್ಮ ಇತ್ಲಾಗಿ ಹಾಸನದಿಂದ ಬರುವಾಗ ಕಾರು ಅಪಘಾತಗೊಂಡು ಒಬ್ಬರು ಇವತ್ತಿಗೂ ಸೀರಿಯಸ್ ಆಗಿ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹಾಗೆ ನಮ್ಮ ಸಂಘದಲ್ಲಿ ಒಂದು ಒಳ್ಳೆಯ ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿದ ಸಂಘವಾಗಿದೆ. ಬಹಳಷ್ಟು ಕ್ರೀಡಾಪಟುಗಳು ಇದ್ದಾರೆ. ಈಗ ಇವತ್ತು ಬಹಳ ಜನ ಕಡಿಮೆ ಅಂದ್ರೆ 15 ಜನ ಹಾಸನದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಕ್ರಿಕೆಟ್ ಪಂದ್ಯಾಟಕ್ಕೆ ಹೇಳಿದ್ದಾರೆ. ಅದರಿಂದ ಸ್ವಲ್ಪ ಜನ ಕಡಿಮೆ ಇದ್ದೇನೆ. ಆದರೂ ನಾವು ಎಲ್ಲದಕ್ಕೂ ಈ ಸಂಘ ಪ್ರೋತ್ಸಾಹ ನೀಡುತ್ತದೆ. ನಮ್ಮಲ್ಲಿರುವ ಏನು ಸಂಘದ ಸದಸ್ಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. 25ರ ಸಂಭ್ರಮದಲ್ಲಿ ಒಂದು ಆರೋಗ್ಯ ನಿಧಿಯನ್ನ ಪ್ರಾರಂಭಿಸಬೇಕಂತ ಉದ್ದೇಶಿಸಿ ನಾವು ಪ್ರಾರಂಭಿಸಿದೆವು. ಅದರಿಂದ ಈ ಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಹಿಂದೆ ಇದ್ದಂತ ಸದಸ್ಯರನ್ನ ನಾವು ಗುರುತಿಸುವುದು ನಮ್ಮ ಅತ್ಯಂತ. ಯಾಕಂದ್ರೆ ಅವರ ನೆನಪು ನಮ್ಮೊಂದಿಗೆ ಇರಬೇಕು. ನಂತರ ಬರುವ ಪತ್ರಕರ್ತರಿಗೂ ಈ ಸಂಘ ಯಾರು ಸ್ಥಾಪನೆ ಮಾಡಿದರೆ ಯಾರು ಅವರೊಟ್ಟಿಗೆ ಇದ್ರು ಎಂಬುದನ್ನು ನಾವು ನೆನಪನ್ನು ಹುಟ್ಟಿಸಬೇಕೆಂಬ ಉದ್ದೇಶದಿಂದ ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮವನ್ನ ಹಿರಿಯ ಪತ್ರಕರ್ತರನ್ನು ಕರೆಸಿ ನಮ್ಮ ಪ್ರಥಮದಲ್ಲಿರುವ ಪತ್ರಕರ್ತರನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆ ಈ ಕಾರ್ಯಕ್ರಮಗಳು ಸಂಘದ ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.